ಶ್ರೀಮಾತ್ರೇ ನಮಃ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಚಂದ್ರಘಂಟಾ ದೇವಿ ಈ ದಿನ ಅನ್ನಪೂರ್ಣೇಶ್ವರಿಯಾಗಿ, ಚಂದ್ರಘಂಟಾ ದೇವಿ ವಿದ್ಯಾ ಎಲ್ಲ ಕಲಿತು ದೇಹವನ್ನು ತಾನು ಇನ್ನೊಂದು ವಂಶ ಬೆಳಗಷ್ಟು ಶಕ್ತಿ ತನ್ನಲ್ಲಿ, ಯುಕ್ತಿನೂ ಮತ್ತೆ ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಅವಳು ಬಹಳ ವಂಶ ಪಾವನ ಮಾಡೋದಕ್ಕೂ ಇವಳು ಸಿದ್ಧವಾಗಿ ಅಸ್ತ್ರಶಸ್ತ್ರಾದಿ ದೇಹ ಮತ್ತು ಅಷ್ಟು ಜನಕ್ಕೆ ನಾನು ಎಲ್ಲ ಶಕ್ತಿ ನೀಡಬಲ್ಲೆ, ಇನ್ನೊಂದು ಸೃಷ್ಟಿಗೆ ನಾನು ಇನ್ನೊಬ್ಬರ ಮನೆಗೆ ಹೋಗ್ಬಿಟ್ಟು ಇನ್ನೊಬ್ಬರ ಪತಿ ಆಗಿಬಿಟ್ಟು ನಾನು ಅವನಿಗೆ ಶಕ್ತಿ ರೂಪಿಯಾಗಿ ನಾನು ಅವನಿಗೆ ಅನ್ನ ನೀಡ್ತಾ ಅವನ ದೇಹದಲ್ಲಿ ಇಂದ್ರಿಯಗಳನ್ನು ಶಕ್ತಿಗೊಳಿಸ್ತಾ ಆ ಶಕ್ತಿಯನ್ನು ನಾನು ಸ್ವೀಕರಿಸಿ ನಾನು ಒಂದು ಸೃಷ್ಟಿಗೆ ಜನ್ಮ ನೀಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ. ದೈಹಿಕವಾಗಿ, ಮಾನಸಿಕವಾಗಿ ಶಕ್ತಿ ರೂಪವಾಗಿದ್ದೀನಿ, ಯುಕ್ತಿ ರೂಪದಲ್ಲಿದ್ದೀನಿ ಅಂತ ವಿಜಯ ಸಂಕೇತವಾಗಿ ಇವಳು ಚಂದ್ರಘಂಟಾ ದೇವಿ ನಮಗೆ ದರ್ಶನ ನೀಡ್ತಾಳೆ. ಅವಳು ಅನ್ನಪೂರ್ಣೇಶ್ವರಿಯಾಗಿ ಅಂದರೆ ಇನ್ನೊಬ್ಬರಿಗೆ ದಾನಿಯಾಗಿ ಇವಳು ಹೋಗ್ತಾ ಇರಬೇಕಾದ್ರೆ ಇವಳೇ ಅನ್ನಪೂರ್ಣೇಶ್ವರಿ. ಇನ್ನೊಬ್ಬರಿಗೆ ಶಕ್ತಿ ನೀಡಬೇಕಾದಾಗ ಇವಳು ಸಾಕ್ಷಾತ್ ಶಿವ ಭಿಕ್ಷಕ್ಕೆ ಬರ್ತಾನೆ ಅಂದರೆ ಸಾಕ್ಷಾತ್ ಶಿವ ಏನು, ಪ್ರತಿ ಪುರುಷರು ಅದು ಕನ್ಯಾ ದಾನವಾಗಿಯೇ ಹೆಣ್ಣನ್ನು ಪಡ್ಕೊಳ್ಳೋದು ಅಂಥ ಒಂದು ಅದ್ಭುತ ಅಡಗಿದೆ. ಅನ್ನದ ಬೆಲೆ ಗೊತ್ತಿರಲಿಲ್ಲ ಅಂತೆ ಶಿವನಿಗೆ. ನಾನು ವೈರಾಗ್ಯ ಬರಲ್ಲ ಊಟ ಮಾಡಿದ್ರಂತ ಊಟನ ಅವಮಾನ ಮಾಡಿದಾಗ ಆಗ ಈ ಅನ್ನಪೂರ್ಣೇಶ್ವರಿ ಶಕ್ತಿ ನೋಡು ಭಿಕ್ಷಕನಾಗಿ ಬಂದು ನಿಂದ್ರೋ ಥರ ಆಯಮ್ಮ ತಾಯಿ ಅನ್ನಪೂರ್ಣೇಶ್ವರಿಯಾಗಿ ಅನ್ನ ಬಡಿಸೋ ಥರ. ಯಾಕಂದರೆ ಈ ಪ್ರತಿ ಹೆಣ್ಣು ನಮಗೆ ಅನ್ನ ನೀಡ್ತಾಳೆ ಅಂದರೆ ಈ ದೇಹದಲ್ಲಿ ಚೈತನ್ಯ ಶಕ್ತಿ ಬಂದ್ರೇ ವಿದ್ಯೆ ಕಲಿಯೋದು, ಬುದ್ಧಿ ಕಲಿಯೋದು, ಮತ್ತು ಆ ಶಕ್ತಿಯಿಂದ ಮತ್ತೊಂದು ಪ್ರತಿಶಕ್ತಿಗೆ ಜೀವ ನೀಡೋದಕ್ಕೂ ಇವನು ಸಿದ್ಧನಾಗಬೇಕಂದ್ರೆ ಅನ್ನ ಮುಖ್ಯವಾಗಿ ಬೇಕೇ ಬೇಕು. ಆ ಥರ ಒಂದು ರೂಪದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಚಂದ್ರಘಂಟಾ ರೂಪದಲ್ಲಿ ದರ್ಶನ ಕೊಡುತ್ತಾಳೆ. ಆಕೆ ರೂಪದ ಅರ್ಥ ಇದು. ಸರ್ವೇ ಜನ ಸುಖಿನೋ ಭವಂತು. ನವರಾತ್ರಿ 3ನೇ ದಿನದ ಶುಭಾಶಯಗಳು.